ಉಪಯೋಗ ಈ ಒಂದು ವೀರಶೈವ ಸಮಾಜದಲ್ಲಿ ಒಟ್ಟಾರೆ ಸರ್ಕಾರದಿಂದ 4 ಜಯಂತಿಗಳನ್ನು ಆಚರಣೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಂಡಿದೆ. ಬಸವ ಜಯಂತಿ, ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ, ರೇಣುಕಾಚಾರ್ಯ ಜಯಂತಿ, ಜೊತೆಗೆ ಫಕೀರಪ್ಪ ಬಸಪ್ಪ ಅಳಕಟ್ಟಿ ಜಯಂತಿ. ಜಗದ ನಿಯಮ, ಬದುಕಿನಲ್ಲಿ ಸಂಯಮ ಮತ್ತು ಗಮ್ಯ. ಆ ವಚನಕಾರರು ಮತ್ತು ದಾರ್ಶನಿಕರು ಕೂಡ ಶ್ರೇಷ್ಠ ವಚನಕಾರ. ಅವರ ವಚನಗಳಲ್ಲಿ ಸಹವಾಗಿ ಸಮಾಜದ ಒಂದು ಸುಧಾರಣೆ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ತಮ್ಮ ವಚನಗಳನ್ನು ಬರೆದಿರುತ್ತಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸುವುದರಿಂದ ಯಾವುದೇ ಒಂದು ಸಮಾಜದ ಏಳಿಗೆಗಾಗಿ ಆ ಸಮಾಜದ ಹಿರಿಯರು, ವಚನಕಾರ ಮತ್ತಿತರ ಎಲ್ಲರ ಒಂದು ಕೊಡುಗೆ ಆ ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆಯಾಗಿರುತ್ತೆ. ಏನು ನಾವು ಎಲ್ಲ ಜಯಂತಿಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸರ್ಕಾರದ ವತಿಯಿಂದ ಆಲ್ಮೋಸ್ಟ್ 44 ಜಯಂತಿಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಜಯಂತಿಯನ್ನು ಮಾಡುವ ಉದ್ದೇಶ ಇಷ್ಟೇ, ಆ ಒಂದು ಸಮಾಜವನ್ನು ಮುನ್ನೆಲೆಗೆ ತರಬೇಕು ಅನ್ನೋ ಒಂದು ಸರ್ಕಾರದ ಮಹತ್ವಾಕಾಂಕ್ಷೆ. ಮೊದಲು ಕೆಲವೇ ಜಯಂತಿಗಳು ಮಾಡ್ತಾ ಇದ್ದೀವಿ, ಈಗ ನಾವು 44 ಜಯಂತಿಗಳು ಬಂದಿದ್ದೇವೆ. ಈ ಒಂದು ಉದ್ದೇಶ ಇಷ್ಟೇ, ಯಾವುದೇ ಒಂದು ಸಮಾಜದ ಏಳಿಗೆ, ಸಮಾಜದ ಉತ್ಸವ ಒಂದು ಕಾರ್ಯಕ್ಕಾಗಿ ಈ ಒಂದು ಜಯಂತಿ ಮಾಡಿ ಸಮಾಜಮುಖಿ ಕೆಲಸಗಳನ್ನು ಆ ಸಮಾಜ ಮಾಡಲಿ ಅಂತ ಉದ್ದೇಶದಿಂದ ಈ ಒಂದು ಜಯಂತಿಗಳನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಬರೀ ಆಚರಣೆಗೆ ಸೀಮಿತವಾದ ಅನುಕರಣೆ ಆಗಬೇಕು ಅಂತ ನನ್ನ ಮನಸ್ಸಿನ ಭಾವ. ಈಗ ಹಾಗೂ ಹಳಗಟ್ಟಿಯವರು ಏನು ಅವರ ವಚನಗಳಲ್ಲಿ ತಿಳಿಸಿರ್ತಕ್ಕಂಥ ಮಹತ್ವವಾದ ಸಾರಾಂಶವನ್ನು ನಾವು ಜೀವನದಲ್ಲಿ ಒಳಪಡಿಸಿಕೊಳ್ಬೇಕು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಬಾಬು ಹಳಗಟ್ಟಿಯವರ ಜನ್ಮದಿನ ಶುಭಾಶಯಗಳು ಅಂತ ನನ್ನ ನಾವು ಜೈ. ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತಂದ್ರೆ, ಅಥವಾ ನಾವು ವೀರಶೈವ ಲಿಂಗಾಯತ ಸಮಾಜದ ಬಂಧುಗಳಾಗಿ ಯಾವುದಾದ್ರೂ ಸಮಾಜದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಬಹು ಮುಖ್ಯವಾದಂಥ ಕಾರಣ ಪಾಗು ಅಳಕಟ್ಟಿ. ಬಹುಶಃ ಪಾಗು ಅಳಕಟ್ಟಿಯವರು ವಚನಗಳನ್ನು ಸಂಶೋಧನೆ ಮಾಡದೆ ಹೋಗಿದ್ರೆ ನಮ್ಮ ಧರ್ಮ ಇತ್ತು ಅನ್ನೋದೇನೆ ನಮ್ಮ ಅರಿವಿಲ್ಲ. ಅಂತಹ ಒಬ್ಬ ದೊಡ್ಡ ಮಹಾನ್ ಸಂಶೋಧಕ, ವಚನಗಳ ಪಿತಾಮಹ ಅಂತ ಕರೆಸ್ಕೊಂಡಿರ್ತಕ್ಕಂಥವರು ಪಾಗು ಅಳಕಟ್ಟಿ, ಫಕೀರಪ್ಪ ಬಸಪ್ಪ ಅಳಕಟ್ಟಿ. ಅವರ ಆ ಒಂದು ಜಯಂತ್ಯೋತ್ಸವವನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ವಿ. ಅದರ ಜೊತೆಗೆ ವಚನಗಳ ಸಂರಕ್ಷಣೆ ಅಂದ್ರೆ ಹಸ್ತಪ್ರತಿಗಳ ಸಂರಕ್ಷಣೆಯ ದಿನ ಕೂಡ ಇವತ್ತು. ಏಕೆಂತಂದ್ರೆ ಒಂದು ಕಾಲದಲ್ಲಿ ನನಗೆ ಪೇಪರ್ ಇರಲಿಲ್ಲ, ಏನೂ ಇರಲಿಲ್ಲ ಬರಲಿಕ್ಕೆ. ನಾವೆಲ್ಲ ತಾಳೆಗರಿಗಳ ಮೇಲೆ ಬರೀಬೇಕಾಗಿತ್ತು, ಹಸ್ತಪ್ರತಿಗಳ ಮೇಲೆ ಅಥವಾ ಬೇರೆ ಬೇರೆಯ ಒಂದು ಎಲೆಗಳ ಮೇಲೆ ಬರ್ಕೊಂಡು ಒಂದು ಸಂರಕ್ಷಣೆ ಮಾಡಬೇಕಾಗಿತ್ತು. ಅಂತ ಕಾಲಘಟ್ಟದಲ್ಲಿ ನಮ್ಮ ವಚನಕಾರರು ವಚನಗಳನ್ನು ಬರಬೇಕು. ಆದರೆ ಅವೆಲ್ಲೋ ಹೋಗಿತ್ತು, ಎಲ್ಲೋ ಕಳೆದೋಗಿತ್ತು, ಯಾರೋ ಮನೆಯಲ್ಲಿ ತೆಗೆದಿತ್ತು, ಇನ್ಯಾರೋ ನಾವು ಬಚ್ಚಿಟ್ಕೊಂಡಿತ್ತು. ಅಂಥವುಗಳನ್ನೆಲ್ಲ ಹುಡುಕಿ ಸಂಶೋಧನೆ ಮಾಡಿ ಅವುಗಳನ್ನೆಲ್ಲ ಹೊಸಗನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿ ಇವತ್ತು ನಮ್ಮ ಎದುರಿಗೆ ವಚನಗಳನ್ನ ನಾವು ಆಡ್ತಾ ಇದ್ದೀವಿ, ಕೊಟ್ಟಿದ್ದಾರೆ ಅಂತಂದ್ರೆ ಅದಕ್ಕೆ ಪಾಗು ಅಳಕಟ್ಟಿ. ಅಂಥವರನ್ನ ನಾವು ನೆನಪು ಮಾಡಿಕೊಂಡೇಬೇಕು. ಬಹುಶಃ ನಮ್ಮ ತಾಲೂಕು ಆಡಳಿತ ಇದು 2ನೇ ಕಾರ್ಯಕ್ರಮ ಇರಬೇಕು ಈ ಥರ ಮಾಡ್ತಾ ಇರುವಂಥದ್ದು. ಶ್ರೀನಿವಾಸ ಗೊತ್ತಿದೆ, ಏಕೆ ಅಂತಂದ್ರೆ ನಾವು ಯಾರು ಬಂದು ಕೇಳಲ್ಲ. ದುರಂತ ಏನು ಅಂತಂದ್ರೆ ಇವತ್ತು ಬಹಳ ಜನ, ಒಂದು 25 ಜನ ಮಹಿಳೆಯರು ಬಂದಿದ್ದಾರೆ. ನಿಜಕ್ಕೂ ಖುಷಿ ಆಗ್ತದೆ. ಏಕೆಂತಂದ್ರೆ ನಾವು ನಮ್ಮ ಕಾರ್ಯಕ್ರಮಗಳನ್ನ ನಾವು ಮಾಡಲಿಲ್ಲ ಅಂತಂದ್ರೆ ಅವರು ತಾಲೂಕು ಆಡಳಿತದವರು ಅವ್ರಿಗೆ ಸಾಮಾನ್ಯ ಬಹಳಷ್ಟು ಕೆಲಸ ಇರ್ತಾವೆ, ಪೂಜೆ ಮಾಡ್ತಾರೆ, ಹೊರಟು ಹೋಗ್ತಾರೆ. ಅದನ್ನ ಬಿಟ್ಟರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಇದ್ರ ಜೊತೆಗೆ ಬಂದು ಸೇರ್ಕೊಳ್ಳಿಲ್ಲ ಅಂತಂದ್ರೆ ಇಂಥ ಮಹನೀಯರನ್ನ ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಬಸವಣ್ಣರ ವಚನಗಳನ್ನು ನಾವು ಗಮನಿಸಬೇಕು. ಉಳ್ಳವರು ಶಿವಾಲಯ ಮಾಡಬೇಕು, ಅರಿವೇ ಗುರು, ಕಾಯಕವೇ ಕೈಲಾಸ, ಬೆಟ್ಟದ ಮೇಲೊಂದು ಮನೆಯ ಮನೆ, ಇವೆಲ್ಲವೂ ಗೊತ್ತಿದ್ದಾವೆ. ಇವೆಲ್ಲವೂ ಗೊತ್ತಿದ್ದಾವೆ ಅನ್ನೋದು ಕಾರಣನೇ ಅವರು. ಇಲ್ಲ ಅಂದ್ರೆ ನಮ್ಗೆ ಅಕ್ಕ ಮಾದೇವಿಗೂ ಗೊತ್ತಿರಲಿಲ್ಲ, ಬಸವಣ್ಣನೂ ಗೊತ್ತಾಗ್ತಿರಲಿಲ್ಲ, ಅಥವಾ ಅಲ್ಲಮಪ್ರಭು ಐದನೇ ಅನ್ನೋದನ್ನ ನಾವು ಮಾಡ್ಕೊಡ್ತೀವಿ. ಅವರೆಲ್ಲ ಇರ್ತಿದ್ರು. ಹೇಗೆ ಅಂದ್ರೆ ಇತಿಹಾಸದ ಒಳಗಡೆ ಆ ಇತಿಹಾಸ ಅನ್ನುವಂಥ ಕಾಲಘಟ್ಟದಲ್ಲಿ ಎಲ್ಲೋ ಮೂಲೆಯಲ್ಲಿ ಸೇರ್ಕೊಳ್ತಾ ಇದ್ರು.
ಇವತ್ತು ಬಸವಣ್ಣ ಜಗತ್ತಿನಾದ್ಯಂತ ಒಬ್ಬ ಸೋಷಿಯಲ್ ರಿಫಾರ್ಮರ್, ಸಾಮಾಜಿಕ ಚಿಂತಕ, ಒಬ್ಬ ತತ್ವಜ್ಞಾನಿ. ಗುರುಬಸಪ್ಪ ಅಳಕಟ್ಟಿಯವರು 1987 ಮುಕ್ತವಾಗಿ ನಮ್ಮ ರಾಜಣ್ಣವರು ಎಲ್ಲ ಅವರ ಬಗ್ಗೆ ಸಾಕಷ್ಟು ವಿಚಾರಧಾರೆಗಳನ್ನು ಎತ್ತಿದ್ದಾರೆ. ನಮಗೆ ಅವರು 1915ರಲ್ಲಿ ಬಿಜಾಪುರ ಜಿಲ್ಲಾ ಲಿಂಗಾಯತ ಸಂಘ ವಿದ್ಯಾ ಸಂಘರ್ಷ ಅಂತೇಳಿ ಅವರು ಕುಲ ಮೊಟ್ಟಮೊದಲಾಗಿ ಅವರನ್ನು ಪೂರ್ವರೂಪ ಮಾಡಿ ಇವತ್ತಿಗೆ 116 ವರ್ಷಗಳಾಗಿದೆ. ಈಗ ಏನು ನಮ್ಮ ಎಂ ಪಿ ಪಾಟೀಲ್, ನಮ್ಮ ಸಮಾಜದಾರರಾದ ಎಂ ಪಿ ಪಾಟೀಲ್ ಮಿನಿಟ್ ಇದಾರಲ್ಲ, ಅದಕ್ಕೆ ಅವರ ಅಪ್ಪರು ಅದಕ್ಕೆ ಪೂರಾ ಸಾಂಗ್ಳ ಜೊತೆ ಸೇರಿಕೊಂಡು ಅದನ್ನ ಉನ್ನತ ಮಟ್ಟಕ್ಕೆ ತಗೊಂಡು ಬಂದಿದ್ದಾರೆ. ಇವತ್ತು 116 ವರ್ಷ ಆಗಿದೆ. ಅದಾದಮೇಲೆ ಸಿದ್ದೇಶ್ವರ ಬ್ಯಾಂಕ್ ಅಂತೇಳಿ ಅದನ್ನು ಕೂಡ ಅವರು ಇದು ಮಾಡಿ ಇವರಿಗಾಗಲೇ ನಮ್ಮ ಭಾರತ ಸರ್ಕಾರ ಬ್ರಿಟಿಷ್ ಕಾಲದಲ್ಲಿ ರಾಜಭವನದಲ್ಲಿ ಮಾಡಿದ್ದು. ಆಮೇಲೆ ನಮ್ಮ ಕನ್ನಡ ವಿಶ್ವವಿದ್ಯಾನಿಲಯ ಅವರಿಗೆ ಡಾಕ್ಟರೇಟ್ ಕೊಟ್ಟಿತ್ತು. ಈಗ ಸಾಕಷ್ಟು ವಿಷಯಗಳನ್ನು ನಮ್ಮ ರಾಜಾಟ ಎಲ್ಲರೂ ಹೇಳಿದ್ದಾರೆ. ಈಗ ನಮ್ಮ ಸಮಾಜ ಹೋಗ್ಬಿಟ್ಟು ಇಷ್ಟೆಲ್ಲ ಬಂದು ಮಾಡಿದ್ದಕ್ಕೆ ಮುಂದಿನ ದಿನಗಳು ಇದೇ ಥರ ಪ್ರೋತ್ಸಾಹ ಕೊಟ್ಟು ಮುಂದಿನ ದಿನ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಮ್ಮಲ್ಲಿ ಕಳಕಳಿ ಕೇಳ್ಕೊಳ್ತೇನೆ. ಇಲ್ಲಾಂದರೆ ಇದು ನಾವು ಅಪ್ರೋಚ್ ಮಾಡಲಿಲ್ಲ ಅಂದರೆ ಈ ಅಳಕಟ್ಟಿಯವರ ಜನ್ಮದಿನ ಮಾಡ್ಕೊಂಡು ಇರಲಿಲ್ಲ, ಯಾರು ಕೇಳೋದಿಲ್ಲ ಇರಲಿಲ್ಲ. ಈಗ ಈ ಥರ ಆಗ್ತಾ ಇತ್ತು. ಮುಂದಿನ ದಿನಗಳಲ್ಲಿ ಮೇಡಮ್ ಹೇಳಿದಂಗೆ ಆದಷ್ಟು ನಮ್ಮ ಪ್ರಯತ್ನ ಎಷ್ಟಾಗುತ್ತೋ ಎಲ್ಲರೂ ಸೇರಿ ಒಗ್ಗೂಡಿ ಹೆಚ್ಚಿನ ರೀತಿಯಲ್ಲಿ ನಾವು ಅಳಕಟ್ಟಿ ಇದು ಮಾಡಬೇಕು ಅಂತ ಕೇಳ್ತೀವಿ. ಯಾಕಂದರೆ ಅವರು ಇಷ್ಟ ಸೈಕಲ್ ಗೋಲೆ ಆಮೇಲೆ ಎಲ್ಲರವರೆಗೂ ಅವರು ಸೈಕಲ್ ತಿರುಗಾಡಿ ಎಲ್ಲ ಮಾಡಿಕೊಂಡು ತಮ್ಮ ಮನೆ ಮಠವನ್ನು ಮಾಡಿ ಪ್ರಿಂಟಿಂಗ್ ಪ್ರೆಸ್ ತಗೊಂಡು ಇವತ್ತಿಗೂ ಪ್ರಿಂಟಿಂಗ್ ಪ್ರೆಸ್ ಸಂಶೋಧನೆಯಲ್ಲಿ ಅದನ್ನು ಹಂಗೆ ಇಟ್ಟಿದ್ದಾರೆ. ಆಮೇಲೆ ಅವರ ಸಮಾಧಿ ಕೂಡ ಲಿಂಗದ ಪೀಠ ಮೇಲೆ ಕವನಗಳದ್ದು ಏನು ತಾಳೆ ಕೆತ್ತಿದಾವಲ್ಲ ಆ ರೀತಿಯಲ್ಲಿ ಅವ್ರದ್ದು ಸಮಾಧಿ ಕೂಡ ಇದೆ ಇವತ್ತಿಗೆ. ಅಂದರೆ ಅವರ ನೆನಪಿಗೋಸ್ಕರ ಈ ಥರ ಒಂದು ಜನಗಳಿಗೆ ಇದಾಗಲಿ ಅಂತೇಳಿ ಎಲ್ಲರೂ ಲಿಂಗ ಕಟ್ಟಿದ್ರೆ ಅವ್ರ ಲಿಂಗದ ಮೇಲೆ ತಾಳೆ ಗೆದ್ದು ಇವಿದೆ. ಇಷ್ಟು ಹೇಳಿ ನನಗೆ ಅವಕಾಶ ಪಡ್ತಾರೆ. ಸರ್ಕಾರವೇ ನಮಗೆ ಪರ್ಮಿಷನ್ ಕೊಟ್ಟಿದೆ. ಶಾಲಾ ಕಾಲೇಜುಗಳಲ್ಲಿ ಆಚರಣೆ ಮಾಡಿದ್ರೆ ಇವ್ರು ಯಾರು ಅನ್ನೋದು ಅಟ್ಲೀಸ್ಟ್ ಫೋಟೋನಾದ್ರೂ ಮಕ್ಕಳು ನೋಡ್ತಾರೆ. ನೆಕ್ಸ್ಟ್ ಜನರೇಷನ್ಗೆ ಇವ್ರು ಯಾರು ಹೊರಕಟ್ಟಿ ಅನ್ನೋದು ಬರ್ತಾ ಇಲ್ಲ. ಅವ್ರಿಗೆ ಬರು ಹೊರಕಟ್ಟಿ ಅಂತ ಹೇಳ್ತಾರೆ. ಅದಕ್ಕೆ ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಹಕ್ಕನ್ನ ನೋಡಿ, ನಮ್ಗೆ ಎಷ್ಟೊಂದು ಈ ಹಾಡಿದ್ರು ವಚನವನ್ನ ಹಾಡ್ಬೋದು, ವಚನ ಅಂತ ಶಬ್ದದಲ್ಲಿ ಹೇಳ್ಬೋದು, ವಚನವನ್ನ ನಾವು ನೃತ್ಯ ಮಾಡ್ಬೋದು ಅಂತ ಒಂದು ಅಮೋಘವಾಗಿ ಬರ್ತಕ್ಕಂಥ ಕನ್ನಡ ಸಾಹಿತ್ಯ ನಮಗೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥ ಈ ಫಕೀರಪ್ಪ ಗುರುಬಸಪ್ಪ ಅಳಕಟ್ಟಿ ಅವರ ಒಂದು ಭಾವಚಿತ್ರವನ್ನು ಎಲ್ಲ ಕಡೆಗೂ ಹರಡಬೇಕು. ಆ ವಚನಗಳು ಆಗಲೇ ನಮಗೆ ಎಲ್ಲ ಕಡೆಗೂ ದೇಶ ವಿದೇಶಗಳಲ್ಲಿ ಬಸವಣ್ಣನವರ ಒಂದು ಮುಖಾಂತರ ನಮಗೆ ಬೇರೆ ಬೇರೆ ಭಾಷೆಗಳಲ್ಲಿ ತರ್ಜುಮೆ ಆಗಿದೆ. ಈಗ ಇಂಗ್ಲಿಷ್ ಭಾಷೆಯಲ್ಲಿ ತರ್ಜುಮೆ ಆಗಿದೆ, ಫ್ರಾನ್ಸ್ ಅಲ್ಲಾಗಿದೆ, ಲ್ಯಾಟಿನ್ ಭಾಷೆಯಲ್ಲಿ ಆಗ್ತಾ ಇದೆ. ಇವೆಲ್ಲ ಆಯಾ ಸ್ಥಳೀಯ ಏನೇನು ಭಾಷೆ ಇದೆಯೋ ಆ ಭಾಷೆಗಳಿಗೆಲ್ಲ ಈ ವಚನ ನಮ್ಮ ಕನ್ನಡ ಬಿಟ್ಟು ಬೇರೆ ಎಲ್ಲ ಕಡೆಗೂ ಪಸರಿಸಿದೆ. ಅದಕ್ಕೆ ಅವರನ್ನು ವಚನ ಪಿತಾಮಹ ಮತ್ತು ಕನ್ನಡದ ಕಣ್ವ ಮುನಿ ಅಂತ ಕರೀತಾ ಇದ್ದಾರೆ. ಯಾಕಂದ್ರೆ ಇವರು ಸಂಗ್ರಹಿಸಿದ್ರು, ಮುದ್ರಿಸಿದ್ರು ಮತ್ತು ಸಂಶೋಧನೆ ಮಾಡಿದ್ರು. ಅವಾಗಲೇ ಸರ್ ಹೇಳಿದ್ರು, ಸಂಶೋಧನೆ ಮಾಡೋದು ನಾಟ್ ಸೋ ಈಸಿ, ಮುದ್ರಿಸೋದು ನಾಟ್ ಸೋ ಈಸಿ, ಅದನ್ನ ಸಂಗ್ರಹಿಸಿದನ್ನ ಹರಡೋದು ಅದೇ ಅಂತ ಸುಲಭ ಅಲ್ಲ. ಅವಾಗಿನ ಕಾಲದಲ್ಲಿ ಯಾವುದೋ ಒಂದು ವೆಹಿಕಲ್ ಇಲ್ಲ, ಅವರ ಸ್ವಂತ ಒಂದು ಸೈಕಲ್ ಅಲ್ಲಿ ಎಲ್ಲ ಮನೆ ಮನೆಗೆ ಹೋದ್ರು ಅಂತ ಅವ್ರು ಹೇಳಿದ್ರು. ಇಂತಹ ಒಂದು ಅಮೋಘವಾಗಿರ್ತಕ್ಕಂಥ ಒಂದು ಅದ್ಭುತವಾದಂತಹ ರತ್ನವನ್ನ ನಮಗೆ ಯಾರು ಹೇಳಿದ್ರಿಂದ ಇವರ ತಾಯಿ ಹೆಸರು ದಾನಾದೇವಿ ಅಳಕಟ್ಟಿ, ತಂದೆ ಹೆಸರು ಬರ್ತಾ ಇದೆ ಗುರುಬಸಪ್ಪ ಅಳಕಟ್ಟಿ ಅಂತ. ತಾಯಿ ದಾನಾದೇವಿ ಅಳಕಟ್ಟಿ ಅವರು ಅಮೋಘವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಚಿನ್ನವೂ ಅಲ್ಲ ಇದು, ಅದಕ್ಕಿಂತ ಹೈಯೆಸ್ಟ್. ಆ ಗುಣಿಯನ್ನ ನಮಗೆ ನಮ್ಮ ಭಾರತ ದೇಶದಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿ ಸಾಂಸ್ಕೃತಿಕ ಕಲೆಗಳ ನಾಡಾಗಿರ್ತಕ್ಕಂಥ ಧಾರವಾಡದಲ್ಲಿ ಜನಿಸಿರ್ತಕ್ಕಂಥ 1880ರಲ್ಲಿ ಜನಿಸಿರ್ತಕ್ಕಂಥ ಇವರು ನಮಗೆ ಇವತ್ತು ಅವರ ಒಂದು ಏನು ದಿನಾಚರಣೆಯನ್ನು, ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಬೇಕಂತಂದ್ರೆ ಇದೆಲ್ಲ ಹೊರಗೆ ಆಚರಣೆ ಮಾಡಬೇಕು ಅನ್ನೋದು ನನ್ನ
ವಚನದಿ